ಅವ್ವ ಈಗ ಬಂದೆ ಸಂತೋಷ. ಯಾಕಪ್ಪ ಇಷ್ಟ ಅಡ್ವಾಗ ಬಂದೆ? ಇವತ್ತು ಶನಿವಾರ ಅಲ್ವಾ, ಬಟವಾಡ ಮಾಡೋದಿತ್ತು. ಗೌಡ್ರು ಕೂಲಿ ಕೊಟ್ರು, ಪಟ್ನಕ್ಕೆ ಹೋಗಿ ಇದೆಲ್ಲ ತಗೊಂಡ್ಬಂದೆ. ತಗೋ. ಮಕ್ಕಳಲ್ಲಿ ಮಕ್ಕಳಲ್ಲ ಆಡ್ತಿದ್ದೀವಿ ನೋಡಪ್ಪ. ನೋಡಿ ಹೊಸ ತಗೊಂಬಂದಿದ್ದೀನಿ. ತಗೋ. ಕಾರ್ ನೋಡು. ತಗೋ. ಚೆನ್ನಾಗಿದ್ಯಾ? ಅವ್ವ ಮಕ್ಕಳ ಊಟ ಆಯ್ತಾ? ಇಲ್ಲಪ್ಪ, ನಿನ್ ಬಿಟ್ಟು ಅವ್ರು ಯಾವತ್ತಾದ್ರೂ ಊಟ ಮಾಡಿದಾರ ಹೇಳು? ನಿದ್ದೆ ಮಾಡ್ಸೋಕ್ಕೂ ನೀನೇ ಇರ್ಬೇಕು, ಊಟ ಮಾಡ್ಸೋಕ್ಕೂ ನೀನೇ ಇರ್ಬೇಕು. ಅದೇನು ನಿನ್ ಮ್ಯಾಗೆ ಅದೆಷ್ಟೊಂದು ಪ್ರೀತಿ ಮಗ. ಆದ್ರೆ ಇವ್ರ ವಿಷಯದಾಗಿ ದೇವ್ರು ತುಂಬಾ ಅನ್ಯಾಯ ಮಾಡ್ಬಿಟ್ಟಪ್ಪ. ಪ್ರಪಂಚ ಜ್ಞಾನನೇ ಇಲ್ದಂಗ ಮಾಡ್ಬಿಟ್ಟ. ಅವರು ನೋಡ್ತಾ ಇದ್ರೆ ಕಿತ್ತೋಗುತ್ತೆ ಮಗ. ಯಾಕೆ ಬಂದಂತೆ? ನಾವು ಯಾರಿಗ ನ್ಯಾಯ ಮಾಡಿದ್ದೀವಿ? ಯಾರು ದ್ರೋಹ ಮಾಡಿದ್ದೀವಿ? ಆ ದೇವ್ರು ನಮ್ಮನ್ನು ಕೈ ಬಿಡಕ್ಕಿಲ್ಲ. ಖಂಡಿತ ಒಳ್ಳೆ ಮಾಡಿ ಸಮಾಧಾನ ಊಟಕ್ಕೆ ನಡಿ. ದಿನ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು, ಯಜಮಾನ ಕೊಡೋ ಕೂಲಿ. ಅಮಾಯಕ ತಂದೀರು, ಅವನನ್ನೇ ನಂಬಿಕೊಂಡಿದ್ದ ತಾಯಿ. ಇದಿಷ್ಟೇ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದ ಸಂತಂದೆ ಇದು ಒಂದೇ ಆಸೆ. ಚಿಕ್ಕ ವಯಸ್ಸಲ್ಲೇ ತಲೆಗೆ ಏಟ್ ಬಿದ್ದು ಬುದ್ಧಿ ಕಳ್ಕೊಂಡಿದ್ದ ತಂದೀರ್ನ ಎಲ್ಲರ ಹಾಗೆ ಮಾಡುದು. ಅದಕ್ಕಿಂತ ಅವ್ರನ್ನ ಟೌನ್ ನಲ್ಲಿ ಮೆಡಿಕಲ್ ಕ್ಯಾಂಪ್ ಕರ್ಕೊಂಡು ಹೋದ. ಅಲ್ಲಿ ಡಾಕ್ಟರ್ ಸಿಕ್ ತೋರಿಸಿದ. ಅವ್ರನ್ನ ಚೆಕಪ್ ಮಾಡಿದ ಡಾಕ್ಟ್ರು, ನೋಡಪ್ಪ ಏನು ತೊಂದರೆ ಇಲ್ಲ, ಮಕ್ಕಳು ಚುರುಕಾಗೇ ಇವೆ, ಅವ್ರ ರಿಫ್ಲೆಕ್ಸಸ್ ಚೆನ್ನಾಗಿದೆ. ಏನು ಅಂತಂದ್ರೆ ಕೆಲವು ಟೆಸ್ಟ್ಗಳು, ಸ್ಕ್ಯಾನಿಂಗು ಇವುಗಳನ್ನೆಲ್ಲ ಮಾಡಿಸ್ಬೇಕು. ಅದಕ್ಕೆ ನೀವು ಬೆಂಗಳೂರಿಗೆ ಬರ್ಬೇಕು. ಆ ರಿಪೋರ್ಟ್ಸ್ ಬಂದ್ಮೇಲೆ ಆಪರೇಷನ್ ಮಾಡಿಸಿದ್ರೆ ಖಂಡಿತ ಗುಣವಾಗುತ್ತೆ. ಡಾಕ್ಟರ್ ಹೇಳ್ದಂಗೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೋಸ್ಕರ ಅವ್ನ್ ಕೂಲಿ ಮಾಡ್ತಿದ್ದ ಯಜಮಾನನ ಹತ್ರ ಹೋಗಿ ದುಡ್ಡು ಕೇಳಿದಾಗ, ಅದೇನೋ ಹೇಳ್ತಾರಲ್ಲ, ಮನೆಗೆ ಮನಸ್ಸಲ್ಲ ಮಸಾಣಿಗೆ ಎಣ ಅಲ್ಲ ಅಂತ. ಹಂಗೆ ಇವತ್ತು ನಾಳೆನೋ ಸಾಯೋರ್ ಬಗ್ಗೆ ನೀ ಯಾಕೆ ಇಷ್ಟ ತಲೆ ಕೆಡಿಸ್ಕತಿಯಾ? ಸತ್ರೆ ಸಾಯ್ತಾರ ಬಿಡ್ಲಾ? ಹೋಗ ಕಂಡಿದ್ದೀನಿ. ಅದೆಂಗ್ ನಿನ್ ತಂಗಿಯರಿಗೆ ಆಪರೇಷನ್ ಮಾಡಿಸಿ ಸರಿ ಮಾಡಿಸ್ಕೊತೀಯೋ? ಈ ಊರ್ನಲ್ಲಿ ಅವ್ನ ಯಾವನ ಹತ್ರ ಕೆಲಸ ಮಾಡಿ ಅನ್ನ ಹುಟ್ಟಿಸ್ಕೊಂತಿದ್ಯೋ ನಾನು ನೋಡೇ ಬಿಡ್ತೀನಿ. ಎಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಪ್ಪ ನೀನು? ಊರ್ ಗೌಡ್ರನ್ನೇ ಎದುರಾಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ತಪ್ಪೇನಿಲ್ಲ ಬಿಡವ, ವಿಷಯ ಎಲ್ಲ ಕೇಳಿ ತಿಳ್ಕೊಂಡೆ. ಸಂತೋಷ ಮಾಡ್ಬಾರ್ದು, ತಪ್ಪೇ ಮಾಡಿಲ್ಲ. ಮನುಷ್ಯಂಗೆ ಕಷ್ಟ ಅಂತ ಬಂದ್ರೆ ಜೀವಮಾನ ಪೂರ್ತಿ ದುಡ್ಡ ಬಿಟ್ಟು ಬೇರೆ ಕೇಳಕ್ ಆಗ್ತದ? ಹಂಗಂದ್ರೆ ಹೆಂಗ್ ಭದ್ರಣ್ಣ? ಈ ಊರ್ನಾಗ ಅವ್ರ ಮಾತ್ ಮೀರಿ ಯಾರು ಕೆಲ್ಸ ಕೊಡ್ತಾರೆ? ಈಗ ನಾವೆಲ್ಲಿ ಕೂಲಿ ಮಾಡ್ಬೇಕು? ಯಾಕೆ ಕೂಲಿ ಮಾಡ್ಬೇಕಮ್ಮ? ನಾನಿಲ್ವಾ? ನಾನ್ ಕಷ್ಟ ಇದ್ದಾಗ ನಿಮ್ಮ ಯಜಮಾನ ನನ್ ಸಹಾಯ ಮಾಡಿಲ್ವಾ? ಈಗ ನೀವ್ ಕಷ್ಟ ಇದ್ದೀರಾ, ನಾನ್ ನಿಮ್ಗೆ ಸಹಾಯ ಮಾಡೋದ್ ಬೇಡವಾ? 6 ತಿಂಗಳು ಸಂತೋಷನ ನನ್ ಜೊತೆ ಬೆಂಗಳೂರು ಕಳ್ಸು. ನಿಮ್ ಮಕ್ಕಳಿಗೆ ಆಪರೇಷನ್ ಮಾಡೋ ದುಡ್ಡುನು ನಿಮ್ ಜೀವನಕ್ಕೂ ನಾನ್ ವ್ಯವಸ್ಥೆ ಮಾಡ್ತೀನಿ. ನಮ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಹೋಗ್ಬ ಮಗ. ಭದ್ರಣ್ಣ, ನಿಮ್ಮ ಯಜಮಾನ್ರದ್ದು ಅದೇನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ ಅಂದ್ರಲ್ಲ, ಅದೇನು? ಡೀಲು, ಲ್ಯಾಂಡ್ ಡೀಲು.